ನೋಡಿ ಇಲ್ಲಿ ಮುದ್ದೆ ಮಿಕ್ಕಿದೆ. ಇದಕ್ಕೆ ನಾನು ಫರ್ಮೆಂಟ್ ಮಾಡೋದಕ್ಕೆ 1-2 ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಓವರ್ ನೈಟ್ ಸೋಕ್ ಮಾಡ್ತಾಯಿದ್ದೀನಿ. ಫರ್ಮೆಂಟ್ ಆದರೆ ಬೆಳಗ್ಗೆಗೆ ರಾಗಿ ಅಂಬಲಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ನೀರು, ಸ್ವಲ್ಪ ಮೊಸರು ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಈ ಥರ ಹಿಂಗೆ ಮಿಕ್ಸ್ ಮಾಡಿ ಬಿಟ್ಬಿಡಿ. ಇದು ನಾನು ಓವರ್ ನೈಟ್ ಈ ಥರ ಸೋಕ್ ಆಗಕ್ಕೆ ಬಿಡ್ತೀನಿ. ಬೆಳಗ್ಗೆಗೆ ಅಂಬಲಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಕ್ಲೋಸ್ ಮಾಡಿ ಬಿಟ್ಬಿಡಿ. ಇದು ಓವರ್ ನೈಟ್ ಈ ಥರ ಸೋಕ್ ಮಾಡಿದೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮುದ್ದೆನ ಈ ಥರ ಕಿವುಚ್ಕೋಬೇಕು. ಈ ಹಸಿಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ, ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ನಾನು ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಉಪ್ಪು, ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್. ಇದು ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕ್ತಾ ಇದ್ದೀನಿ. ಫ್ರೆಶ್ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತೆಳು ಎಷ್ಟು ಬೇಕೋ ನೋಡಿಕೊಂಡು ಮೊಸರು ಸ್ವಲ್ಪ ನೀರನ್ನ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಗಟ್ ಹೆಲ್ತ್ಗೂ ಒಳ್ಳೆಯದು, ಮತ್ತು ಬಾಡಿ ಫುಲ್ ಕೂಲಾಗಿ ಇಟ್ಕೊಂಡಿರುತ್ತೆ. ಈ ಸಮ್ಮರ್ಗೆ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ರಾಗಿ ಅಂಬಲಿ ಅಂದರೆ ಉಳಿದಿರೋ ಮುದ್ದೆಯಲ್ಲಿ ಈ ಥರ ಮಾಡ್ಕೋಬೋದು. ಈವನ್ ಅನ್ನದಲ್ಲೂ ಸಹ ನೀವು ಮಾಡ್ಕೋಬೋದು. ಇದಕ್ಕೆ ಮಾವಿನಕಾಯಿ, ಸೌತೆಕಾಯಿ ಅಥವಾ ಫ್ರೆಶ್ ಉಪ್ಪಿನಕಾಯಿ, ಈ ರೆಸಿಪಿನೂ ಸಹ ನಾನು ಶೇರ್ ಮಾಡಿದ್ದೀನಿ. ಫ್ರೆಶ್ ಮ್ಯಾಂಗೋ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಈ ಉಪ್ಪಿನಕಾಯಿ ನೆಂಚ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ಈ ಸಮ್ಮರ್ಗೆ ಬೆಸ್ಟ್ ಡ್ರಿಂಕ್ ಬ್ರೇಕ್ಫಾಸ್ಟ್ ಅಂದರೆ ಉಳಿದಿರೋ ಮುದ್ದೆಯಲ್ಲಿ ಅಂಬಲಿ ಮಾಡಿದ್ದೀನಿ. ಸೂಪರಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಇದಕ್ಕೆ ಫ್ರೆಶ್ ಉಪ್ಪಿನಕಾಯಿ, ಈ ರೆಸಿಪಿನೂ ಸಹ ನಾನು ಶೇರ್ ಮಾಡಿದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿ, ಸ್ವಲ್ಪ ಸೌತೆಕಾಯಿ ಅಥವಾ ಮಾವಿನಕಾಯಿ ಅಥವಾ ಮಜ್ಜಿಗೆ ಮೆಣಸು ಇರುತ್ತಲ್ಲ, ಅದನ್ನು ಸಹ ಇದ್ರ ಜೊತೆ ನಂಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ಬ್ರೇಕ್ಫಾಸ್ಟಿಗೆ ರಾಗಿ ಅಂಬಲಿ ಸೂಪರಾಗಿರುತ್ತೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ನನ್ನ ಚಾನಲಲ್ಲಿ.